ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ನೂತನ ಅಧ್ಯಕ್ಷರಾಗಿ ಬಾಮ ಹರೀಶ್ ಅವರು ಆಯ್ಕೆ ಆಗಿರತಕ್ಕಂಥದ್ದು ಇವತ್ತು ಅಧಿಕಾರ ಕೂಡ ಸ್ವೀಕರಿಸಿದ್ದಾರೆ. ಸೊ ಹಾಗಾದರೆ ಅವರ ಮುಂದೆ ಇರುವಂಥ ಚಾಲೆಂಜಸ್ ಏನು ಅನ್ನೋದ್ರ ಬಗ್ಗೆ ಅವ್ರನ್ನೇ ಮಾತಾಡ್ತಾನೆ. ಸರ್, ಸಹಜವಾಗಿ ಒಂದು ಪೈಪೋಟಿ ಇತ್ತು, ಜಿದ್ದಾಜಿದ್ದನ ಕಣ ಆಗಿತ್ತು. ಈ ಬಾರಿಯ ಚುನಾವಣೆ ಫಲಿತಾಂಶ ಆಯ್ಕೆ ಆಗಿದೆ, ಹೇಗಿದೆ ಆ ಸಂಭ್ರಮ, ಖುಷಿ, ಏನು ಚಾಲೆಂಜಸ್ ಇದೆ ಅನ್ನೋಂಥದ್ದು? ಖಂಡಿತವಾಗ್ಲೂ ಭಾಳ ಒಂದು ಖುಷಿ ಇದೆ. ಯಾಕಂದರೆ ನಾವೊಂದು ಆ್ಯಕ್ಚುಲಿ ನನ್ನ ಒಂದು ಯಾಕಂದರೆ ಹಿಂದೆ ನಾನು ವಿದ್ಯಾರ್ಥಿ ದಶೆಯಿಂದಲೂ ವಿದ್ಯಾರ್ಥಿ ಸ್ಟೂಡೆಂಟ್ ಯೂನಿಯನ್ ಅವಾಗಿಂದ ಹಂತವಾಗಿ ಅಲ್ಲಿಂದನೂ ಚುನಾವಣೆ ಎದುರಿಸ್ತಾ ಬಂದಿದ್ದೀನಿ. ನನಗೇನು ಹೊಸ್ತಲ್ಲ, ನಾನು ಯಾವುದೇ ಚುನಾವಣೆ ಆಗಲಿ ಒಂದು ಕ್ರೀಡೆ ಅಂತೇಳಿ ತೊಗೊಳ್ತೇನೆ. ಆಮೇಲೆ ನಮ್ಮ ಟೀಮು ಒಳ್ಳೆ ಪರ್ಫಾರ್ಮ್ ಮಾಡುತ್ತೆ ಅಂತೇಳಿ ಖಂಡಿತವಾಗ್ಲೂ ಆ ನಂಬಿಕೆ ಇತ್ತು. ಯಾಕಂದರೆ ಆಪೋಸಿಟ್ ಟೀಮ್ ಏನಿತ್ತು, ಆಪೋಸಿಟ್ ಟೀಮ್ಗೆ ಹೆಂಗೆ ನಾವು ಕಾಂಬಿನೇಷನ್ ಮಾಡಬೇಕು ಅನ್ನೋ ಒಂದು ಆ ಶಕ್ತಿ ಆ ದೇವ್ರು ನನಗೆ ಕೊಟ್ಟಿದ್ದು. ಆ ಒಂದು ಇದರಲ್ಲಿ ಆ ದೇವರ ಅನುಗ್ರಹದಿಂದ ನಮ್ಮ ಒಳ್ಳೆ ಟೀಮ್ ಫಾರ್ಮೇಷನ್ ಮಾಡಿದು. ನಮ್ಮ ಟೋಟ್ಲಿ ಅಷ್ಟು ಜನನೂ ನಮ್ಮ ಟೀಮೇ ಒಳ್ಳೆ ಪರ್ಫಾರ್ಮ್ ಮಾಡಿದ್ರು. ಪ್ರತಿಯೊಬ್ಬರು ಕೂಡ ನಮ್ಮ ಟೀಮಲ್ಲಿರ್ತಕ್ಕಂಥ ಉಪಾಧ್ಯಕ್ಷ ಆಗ್ಬೋದು, ಖಜಾಂಚಿಗಳಾಗ್ಬೋದು, ಕಾರ್ಯದರ್ಶಿಗಳಾಗ್ಬೋದು, ಯಾರೇ ಒಬ್ಬರಾಗಲಿ ಅವರೊಬ್ಬರಿಗೆ ಯಾವತ್ತೂ ಅವರು ಪರ್ಸ್ನಲ್ ಆಗಿ ಓಟ್ ಕೇಳಿದವರಲ್ಲ. ಇಡೀ ಟೀಮ್ಗೆ ಓಟ್ ಹಾಕಿ ಅಂತೇಳಿ ಪ್ರತಿಯೊಬ್ಬರು ಕೇಳಿಕೊಟ್ರು. ಹಂಗಾಗಿ ಇಡೀ ನಮ್ಮ ಟೀಮೇ ಟೋಟಲಿ ಇವತ್ತು ಬಂದಿದೆ. ಸಹಜವಾಗಿ ಒಂದು ನಿರೀಕ್ಷೆಗಳಿದೆ. ಈಗ ಹೊಸ ಅಧ್ಯಕ್ಷರಾದ ನಂತರ ಯಾವ ರೀತಿಯ ಒಂದಿಷ್ಟು ಬೆಳವಣಿಗೆಗಳು ಚಿತ್ರೋದ್ಯಮದಲ್ಲಿ ಆಗುತ್ತೆ ಅನ್ನುವಂಥದ್ದು. ಸೊ ನಿಮಗೆ ಇರುವಂತಹ ಮೊದಲನೇ ಚಾಲೆಂಜ್ ಏನು ಸರ್? ಈಗ ಚಾಲೆಂಜ್ ಫಸ್ಟ್ ಎಲ್ಲನೂ ಒಗ್ಗೂಡಿಸ್ಕೊಂಡು ಹೋಗೋವಂಥದ್ದು ಅದೊಂದು ನಮ್ಮದೊಂದು ಇದೆ. ಆಮೇಲೆ ನಾವು ಟೋಟ್ಲಿ ನಮ್ಮ ಕರ್ನಾಟಕ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ಟೋಟ್ಲಿ ಡಿಜಿಟಲೈಸ್ ಮಾಡಬೇಕು ಅಂತೇಳಿ ಇವೆಲ್ಲ ಈಗಾಗಲೇ ಚರ್ಚೆ ಮಾಡಿದ್ದೇವೆ. ಹಿರಿಯರು ಮಾಜಿ ಅಧ್ಯಕ್ಷಗಳ ಅವರೊಂದು ಸಲಹೆ ಸಹಕಾರಗಳನ್ನು ತಗೊಂಡು ಹಂತವಾಗಿ ಒಂದು ಚಿತ್ರರಂಗಕ್ಕೆ ಏನು ಅಭಿವೃದ್ಧಿ ಆಗಬೇಕು, ಏನೆಲ್ಲ ಮಾಡಬೇಕು, ಸರ್ಕಾರದೊಟ್ಟಿಗೆ ಕೂಡ ಏನು ಮಾತಾಡಬೇಕು, ಏನಂತ ಸರ್ಕಾರದೊಟ್ಟಿಗೆ ಮಾತಾಡಿ ಏನನ್ನು ಇಂಡಸ್ಟ್ರಿಗೆ ತರ್ಬೋದು, ಒಂದು ಹಿರಿಯರ ಜೊತೆ ಚರ್ಚೆ ಮಾಡಿ ನಾವೊಂದು ತೀರ್ಮಾನ ತಗೊಳ್ತೀವಿ. ಸರ್, ಸಾಕಷ್ಟು ಸಂದರ್ಭದಲ್ಲಿ ಚಿತ್ರೋದ್ಯಮದಲ್ಲಿರ್ತಕ್ಕಂತಹ ವಿಚಾರಗಳು ಬಹಿರಂಗವಾಗಿಯೇ ಚರ್ಚೆ ಆಗಿದೆ. ಆರೋಪ ಪ್ರತ್ಯಾರೋಪಗಳು ಕೂಡ ನಡೀತಾ ಇತ್ತು. ಸೊ ಆ ಒಂದಿಷ್ಟು ಘಟನಾವಳಿಗಳನ್ನು ಈ ಚೇಂಬರಲ್ಲಿ ನೋಡಿದ್ದೀವಿ. ಸೊ ಮುಂದಿನ ದಿನಗಳಲ್ಲಿ ಯಾವ ರೀತಿ ಇದೆಲ್ಲವಕ್ಕೂ ಕೂಡ ಕಡಿವಾಣ ಹಾಕುವಂಥದ್ದಾಗುತ್ತೆ? ಇದು ಯಾಕೆ ಸಾರ್ವತ್ರಿಕವಾಗಿ ಎಲ್ಲ ಏನು ಚರ್ಚೆ ಆಗಿದೆ ಅಂದರೆ ಅದು ಆ ಹಿಂದೆ ಕೂಡ, ಯಾಕಂದರೆ ಈಗಾಗಲೇ ಸುಮಾರು ಕೆಲವೊಂದು ವಾಣಿಜ್ಯ ಮಂಡಳಿಗಳು ಮಾಡ್ಕೊಂಡಿದ್ದಾರೆ. ಆ ಒಂದು ವಿಚಾರವಾಗಿ ಕೆಲವರೆಲ್ಲ ಹಿಂದೆ ಏನು ಆಡಳಿತ ಮಾಡಿದರು ಅವ್ರ ಬಗ್ಗೆ ಆರೋಪ ಪ್ರತ್ಯಾರೋಪ ಮಾಡಿದ್ದಾರೆ. ನಾವು ಚುನಾವಣಾ ಸಂದರ್ಭದಲ್ಲಿ ಆ ಥರ ಅವ್ರು ನೇರವಾಗಿ ಆರೋಪ ಮಾಡೋದಾಗಲಿ ಮತ್ತು ಯಾವುದು ಮಾಡಿಲ್ಲ. ನಮ್ಮ ಕೆಲಸ ಏನಿದೆ ಮಾಡಿದ್ದೀವಿ, ಗೆದ್ದಿದ್ದೀವಿ. ಆಮೇಲೆ ಈಗಾಗಲೇ ನಾವು ಬೇರೆಯವ್ರು ಮಾತಾಡೋದ್ರಿಂದ ಬಹಿರಂಗ ಆಗಿದೆ ಆ ವಿಚಾರಗಳು. ಏನು ಆರೋಪ ಮಾಡಿದ್ರು, ಯಾರು ಕಂಪ್ಲೇಂಟ್ ಕೊಟ್ಟಿದ್ರು, DRI ಹತ್ರ ಏನಿತ್ತು ಅವೆಲ್ಲ ಪ್ರತಿಯೊಂದು ಕೂಡ ಬೇರೆಯವ್ರು ಕೊಟ್ಟಿದ್ರು. ಅದು ನಾವು ಮಾತಾಡಿದ್ವಿ, ಇಲ್ಲ ಅಂತ ನೇರವಾಗಿ ಆರೋಪ ಮಾಡಿಲ್ಲ. ಬಟ್ ಅವೆಲ್ಲ ಒಗ್ಗೂಡಿಸೋ ನಿಟ್ಟಿನಲ್ಲೇ ಕೂಡ ನಾವು, ಯಾಕಂದರೆ ಹೊಂದಾಣಿಕೆ, ಯಾಕಂದರೆ ಇಲ್ಲಿ ಒಗ್ಗಟ್ಟಾಗಿದ್ದಾಗ ನಮ್ಮ ಮನೆ 4 ಬಿಟ್ವೀನ್ 4 ವಾಲ್ಸ್ ನಾವು ಕುಂತ್ಕೊಂಡು ಚರ್ಚೆ ಮಾಡ್ಬೋದು. ಹಿಂಗೆ ಕೆಲವರು ಮನಸ್ತಾಪ ಮಾಡಿಕೊಂಡು ಒಂದು ಮನೆಯಿಂದ 1-2-3 ಈಚೆ ಕಡೆ ಹೋದಾಗಲೇ ಕೂಡ ಆ ಈ ಒಳ್ಳೆಯದು ಕೆಟ್ಟದ್ದು ಮಾತಾಡ್ತಾರೆ. ಬಟ್ ಆಗಿದೆ, ಎಲ್ಲರೂ ನಮ್ಮವರೇ, ಎಲ್ಲರೂ ಹಿರಿಯ ಮಾರ್ಗದರ್ಶನ. ಅದಕ್ಕೆ ಎಲ್ಲರನ್ನೂ ಒಗ್ಗಟ್ಟಾಗಿ ಕೊಂಡೊಯ್ಯೋ ಮನೋಭಾವನೆ ನಾವು ಇಟ್ಕೊಂಡಿದ್ದೆ. ಸರ್, ಸದ್ಯಕ್ಕೆ ಸ್ಯಾಂಡಲ್ವುಡ್ಗಿರುವಂತಹ ಸವಾಲು, ಸಂಕಷ್ಟ ಏನಂತಂದರೆ ಕರೋನಾ ನಂತರ ಚಿತ್ರೋದ್ಯಮ ಯಾವ ರೀತಿ ಪರಿಸ್ಥಿತಿ ಎದುರಿಸ್ತಾ ಇದೆ ಅನ್ನೋದು ನಿಮಗೂ ಕೂಡ ಗೊತ್ತಿದೆ. ಸಾಲು ಸಿನಿಮಾಗಳು ವಾರಕ್ಕೆ ರಿಲೀಸ್ ಆಗ್ತಾ ಇರ್ತಕ್ಕಂಥದ್ದು, ಜೊತೆಗೆ ಪರಭಾಷೆ ಸಿನಿಮಾಗಳ ದಬ್ಬಾಳಿಕೆ ಆಗುವಂಥದ್ದು, ಇದು ಸರ್ವೇ ಸಾಮಾನ್ಯವಾಗಿ ನಡ್ಕೊಂಡು ಬರ್ತಾ ಇದೆ. ನಿಮ್ಮ ಅವಧಿಯಲ್ಲಿ ಯಾವ ರೀತಿ ಇದೆಲ್ಲಕ್ಕೂ ಕೂಡ ಕಡಿವಾಣ ಹಾಕುವಂಥದ್ದಾಗುತ್ತೆ? ಸರ್, ಆ್ಯಕ್ಚುಲಿ ನಮ್ಮದು ಎಲ್ಲ ನಿರ್ಮಾಪಕರು ಯಾರು, ಯಾಕಂದರೆ ಒಬ್ಬ ವಾರಕ್ಕೆ 8 ಪಿಕ್ಚರ್ ರಿಲೀಸ್ ಮಾಡಿದ್ರೆ ಯಾವ ಪ್ರೇಕ್ಷಕರು ತುಂಬ ಗೊಂದಲದಲ್ಲಾಕೆ. 3-4 ಪಿಕ್ಚರ್ ಮಾಡಿದ್ರು ಕೂಡ ಒಬ್ಬ ಪ್ರೇಕ್ಷಕ, ನಾನೇ ಒಬ್ಬ ಪ್ರೇಕ್ಷಕ, ನನಗೆ ಗೊಂದಲ ಆಗುತ್ತೆ ಯಾವ ಪಿಕ್ಚರ್ ನೋಡಬೇಕು, ಯಾವ್ದು ಬಿಡಬೇಕು ಅಂತೇಳಿ. ಕೆಲವು ಟೈಮ್ ಅದನ್ನು ಸ್ಕಿಪ್ ಮಾಡ್ಬೋದು. ಯಾಕಂದರೆ ಸಂಬಂಧಪಟ್ಟದ್ದು ಈಗಾಗಲೇ ನಾವು ನಮ್ಮ ಗೌರವ ಕಾರ್ಯದರ್ಶಿಗಳು ಮತ್ತು ಉಪಾಧ್ಯಕ್ಷಗಳ ಕೂಡ ಈಗಾಗಲೇ ಬೆಳಿಗ್ಗೆ ಕೂಡ ಮಾತಾಡಿದ್ವಿ. ಯಾಕಂದರೆ ಪ್ರತಿಯೊಬ್ಬ ನಿರ್ಮಾಪಕರನ್ನು ಕರೆಸಿ ಅಟ್ಲೀಸ್ಟ್ ಅವ್ರಿಗೆ ಆಗು ಹೋಗುಗಳ ಬಗ್ಗೆ, ಇಂಡಸ್ಟ್ರಿ ಬಗ್ಗೆ ಹೇಳ್ಬೇಕು. ಯಾಕೆ ಪಾಪ ಪ್ರತಿಯೊಬ್ಬ ನಿರ್ಮಾಪಕ ಅವನು ಪಿಕ್ಚರ್ ರಿಲೀಸ್ ಆಗುತ್ತೆ, ಆ ಸಂತೋಷ ಪಾಪ ಹಂಚ್ಕೊತಾರೆ. ಕಲೆಕ್ಷನ್ ಏನು ಬರುತ್ತೆ, ಎಲ್ಲರೂ ಪಿಕ್ಚರ್ ಹಿಟ್ ಆಗುತ್ತೆ ಅಂತಲೇ ಪಾಪ ಪಿಕ್ಚರ್ ರಿಲೀಸ್ ಮಾಡೋಕ್ಕೆ ಹೊರಡ್ತಾರೆ. ಆಮೇಲೆ ಅವ್ರಿಗೆ ಅಟ್ಲೀಸ್ಟು ನಮ್ಮ ವಾಣಿಜ್ಯ ಮಂಡಳಿಯಿಂದ ಅವ್ರಿಗೆ ನಮ್ಮ ಕನ್ನಡ ಚಿತ್ರ ಆಗು ಹೋಗುಗಳ ಬಗ್ಗೆ ತಿಳಿಸ್ಬೇಕು. ಹಂಗಲ್ಲ, ಯಾಕಂದರೆ ಇವತ್ತು ರಿಲೀಸ್ ಮಾಡಿದ್ರು ಒಂದೇ, ಇನ್ನು 3 ತಿಂಗಳು ರಿಲೀಸ್ ಮಾಡಿದ್ರು ಒಂದೇ. ಯಾಕಂದರೆ ಅವ್ರು ಕರೆದು ಮಾತಾಡಿದಾಗ ಅಟ್ಲೀಸ್ಟ್ 8 ಪಿಕ್ಚರ್ ರಿಲೀಸ್ ಆಗೋ ಜಾಗದಲ್ಲಿ ಅಟ್ಲೀಸ್ಟ್ 4 ಪಿಕ್ಚರ್ ರಿಲೀಸ್ ಮಾಡೋ ಮಟ್ಟಕ್ಕೆ ತರ್ಬೋದು. ಎಲ್ಲ ಪ್ರತಿಯೊಬ್ಬ ಯಾರ್ಯಾರು ಸೆನ್ಸಾರ್ ಆಗಿದೆ, ಏನಾಗಿದೆ ಸಂಬಂಧಪಟ್ಟಂಥ ನಿರ್ಮಾಪಕರನ್ನು ಗುರ್ತಿಸಿ ವಾಣಿಜ್ಯ ಮಂಡಳಿಗೆ ಕರೆಸಿ ಅವ್ರಿಗೆ ತಿಳುವಳಿಕೆ ಹೇಳೋವಂಥ ಕೆಲಸ ನಾವು ಮಾಡ್ತೇವೆ.
ಸರ್ ಇದ್ರ ಜೊತೆಗೆ ಕೊನೆಯದಾಗಿ ಕೇಳುವಂಥದ್ದು ಸಬ್ಸಿಡಿ ವಿಚಾರದಲ್ಲಿ ಕೂಡ ಸಾಕಷ್ಟು ಸಂದರ್ಭದಲ್ಲಿ ಗೊಂದಲಗಳಿರುವಂಥದ್ದು, ಒಂದಿಷ್ಟು ಚರ್ಚೆಗೆ ಬರುವಂಥ ವಿಚಾರಗಳು ಕೂಡ ಆಗಿದೆ. ಅದೆಲ್ಲದಕ್ಕೂ ಕೂಡ ಏನಾದರೂ ನಿಬಂಧನೆ ಮಾಡುವಂಥದ್ದು ಅಥವಾ ಸಂಪೂರ್ಣವಾಗಿ ಅದರ ಮೇಲೆ ಒಂದಿಷ್ಟು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು ಆಗುತ್ತಾ? ಆ ವಿಚಾರಗಳ ಬಗ್ಗೆ ಚರ್ಚೆ ಮಾಡುವಂಥದ್ದು ಖಂಡಿತವಾಗ್ಲು. ಯಾಕಂದರೆ ಈಗಾಗಲೇ 2017ನೇ ಸಾಲಿನ ಏನು ಸಬ್ಸಿಡಿ ಇತ್ತು ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಆಗಿದೆ. 2018 ಕೂಡ ಆಗಿದೆ. ಅದೇನು ಈ ಎಲೆಕ್ಷನ್ ಟೈಮಲ್ಲಿ ಅವ್ರು ಯಾರು ನರಸಿಂಹರಾಜುವಿಂದ ಸ್ಟಾಪ್ ಆಯಿತು ಇದಾಯಿತು ಅಂತೇಳಿ ಸುಮ್ಮನೆ ಪಾಪ ಆ ಅಪ್ಪನ ಬಗ್ಗೆ ಆರೋಪ ಮಾಡಿದ್ರು. ಅವರು ನ್ಯಾಯವಾಗಿ ಕೇಳ್ತಾರೆ. ನಾನು ಹೇಳೋದು 2018 ಈ ಏನಂದರೆ ಸೆನ್ಸಾರು ಸರ್ಟಿಫಿಕೇಷನಿಂದ ಸ್ವಲ್ಪ ಮುಂದೆ ಆಗಿದೆ. ಅದು ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಮತ್ತು ಮಾನ್ಯ ನಮ್ಮ ವಾರ್ತಾ ಇಲಾಖೆ ಕಮಿಷನರ್ ಒಟ್ಟಿಗೆ ಕೂಡ ನಾವು ಮಾತನಾಡಿ ಅದು ಆದಷ್ಟು ಬೇಗ ಕ್ಲಿಯರ್ ಮಾಡ್ತೀವಿ. ಇನ್ನು 19ನೇ ಸಾಲಿನ ಒಂದು ಕಮಿಟಿ ಆಗಿಲ್ಲ, ಸಬ್ಸಿಡಿ ಕಮಿಟಿ ಆಗಿಲ್ಲ, ಮತ್ತು ಅವಾರ್ಡ್ ಕಮಿಟಿ ಕೂಡ ಆಗಿಲ್ಲ. ಆ ಒಂದೆರಡು ಆದಷ್ಟು ಬೇಗ 19, 20, 21 3 ಮಾಡಿ ಆಯಾ ವರ್ಷಗಳಲ್ಲಿ ಆ ಒಂದು ಕ್ಲಿಯರ್ ಮಾಡೋ ಅಂಥ ಒಂದು ವ್ಯವಸ್ಥೆ ಮಾಡಿಕೊಡಿ ಅಂತೇಳಿ ಮನವಿ ಮಾಡ್ತೇವೆ ಖಂಡಿತವಾಗ್ಲೂ. ಥ್ಯಾಂಕ್ ಯು ಸರ್, ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು. ಎಸ್, ಇದಿಷ್ಟು ಏನು ಅಂತಂದರೆ ಫಿಲಂ ಚೇಂಬರ್ನ ನೂತನ ಅಧ್ಯಕ್ಷರಾಗಿರ್ತಕ್ಕಂತಹ ಬಾಮಾ ಹರೀಶ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನಂದೀಶ್ ಜೊತೆ ಮಾಲ್ತೇಶ್ ಜಗ್ಗೀನ್, TV9 ಬೆಂಗಳೂರು.